I am discussing symmetric and skew symmetric matrix. Okay, what is skew symmetric and skew symmetric matrix? Let us define. Let A is equal to Aij be any matrix. If A is equal to Aij be any matrix is said to be symmetric. What? If A is equal to Aij be is said to be symmetric matrix if there is a condition. What is that condition? Means A is equal to A dash. ಏನಪ್ಪ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಆ ಟ್ರಾನ್ಸ್ಪೋಸ್ನು ಮತ್ತು ಅದ್ರದ್ದು ಏನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನಾವು ರೋ ಇದ್ದಿದ್ದು ಕಾಲಮಿಗೆ ಇಂಟರ್ಚೇಂಜ್ ಮಾಡಿದ್ರು ಎರಡು ಟ್ರಾನ್ಸ್ಪೋಸ್ ಇದ್ದಿದ್ದು ಏನಿರ್ತೈತಿ ಸೇಮ್ ಇರ್ತಂತೆ ಅಂತ ಮ್ಯಾಟ್ರಿಕ್ಸ್ಗೆ ಏನಂತೀವಿ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ A is equal to 1 minus 2 minus 2 1. ಈಗ ಏನು ಮಾಡೋಣ, ಇದ್ರದ್ದು ರೋ ಇದ್ದಿದ್ದ ಕಾಲಮಿಗೆ ಚೇಂಜ್ ಮಾಡೋಣ. ಸೊ 1 minus 2 minus 2 1. So see here, this is again a same matrix. Therefore, such a type of a matrix is called symmetric matrix. Then again ಇನ್ನೊಂದು ಹೇಳ್ಬೇಕಂತಂದ್ರೆ if ನಾವು ಈ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಲಿಂದ ಇದನ್ನ ಹಿಂಗೆ ಫೋಲ್ಡ್ ಮಾಡಿದ್ವಿ ಅಂತಂದ್ರೆ ಈ ಮ್ಯಾಟ್ರಿಕ್ಸ್ ನ ನಾವು ಫೋಲ್ಡ್ ಮಾಡಿದ್ವಿ, ಇವು ಎರಡು ಏನಿರ್ತಾವ ಓವರ್ಲ್ಯಾಪ್ ಆಗ್ಬೇಕು ಅಂತ ಮ್ಯಾಟ್ರಿಕ್ಸ್ ಏನಂತೀವಿ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇನ್ನೊಂದು ಎಕ್ಸಾಂಪಲ್ ತಗೊಂಡು 1 2 3 ಇಲ್ಲಿ ಬೇಕಾದ್ರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಏನ್ ಬೇಕಾದಿರ್ಲಿ ಇದ್ರದ್ದು ಏನಿರ್ತೈತಿ ಇಲ್ಲೇ ಈ ಫೋಲ್ಡ್ ಆದ ಇದ್ರದ್ದು ಇಲ್ಲಿ. ನೆಕ್ಸ್ಟ್ ಇದನ್ನ ಈಗ ನಾವು ಇದನ್ನ ಇದ್ರ ಮೇಲೆ ಇಟ್ಟು ಫೋಲ್ಡ್ ಮಾಡಿದ್ವಿ ಅಂತಂದ್ರೆ ಓವರ್ಲ್ಯಾಪ್ ಏನಾಗಿತ್ತ ಅವು ಸೇಮ್ ಇತ್ತಂದ್ರೆ ಅಂತ ಮ್ಯಾಟ್ರಿಕ್ಸ್ ಏನಂತೀವಿ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೋಡ್ರಿ ಇದ್ರದ್ದು ಎ ಡ್ಯಾಶ್ ಫೈಂಡ್ ಔಟ್ ಮಾಡೋಣ. 1 2 3 2 3 4 3 4 1. ಅಗೇನ್ ಸಿ ಎರಡು ಮ್ಯಾಟ್ರಿಕ್ಸ್ ಏನೈತಿ ಸೇಮ್ ಐತಿ. ಎ ಡ್ಯಾಶ್ ಇಸ್ ಈಕ್ವಲ್ ಟು ಇಂಥ ಮ್ಯಾಟ್ರಿಕ್ಸ್ ಏನಂತೀವಿ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. Second one is skew symmetric matrix. Same ಏನಪ್ಪ skew symmetric matrix ಅಂದ್ರೆ A is equal to Aij ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇತ್ತಂದ್ರ ಈ ಮ್ಯಾಟ್ರಿಕ್ಸ್ ಗೆ ನಾವು ಯಾವಾಗ skew symmetric matrix ಅಂತೀವಿ ಅಂತಂದ್ರ so if there is a condition A dash is equal to minus A ಇಂಥ ಮ್ಯಾಟ್ರಿಕ್ಸ್ ಗೆ ಏನಂತೀವಿ ನಾವು skew symmetric matrix. ನೋಡ್ರಿ ಎಕ್ಸಾಂಪಲ್ A is equal to 0 1 2 minus 1 0 3 minus 2 minus 3 0. A dash find out ಮಾಡೋಣ. ಇದು A dash ಏನಾಗ್ತೈತಿ 0 1 2 minus 1 0 3 minus 2 minus 3 0. ಈಗ ಏನ್ ಮಾಡೋಣ, ಎ ಡ್ಯಾಶ್ ಇಸ್ ಈಕ್ವಲ್ ಟು ಈ ಇದರಿಂದ ಮೈನಸ್ ನ ಕಾಮನ್ ತಗೊಳ್ಳೋಣ. ಮೈನಸ್ ಕಾಮನ್ ತಗೊಂಡ್ವಿ ಅಂದ್ರೆ ಏನಾಗ್ತದೆ 0 ಮೈನಸ್ ಇದ್ದಿದ್ ಪ್ಲಸ್ ಮೈನಸ್ ಇದ್ದಿದ್ ಪ್ಲಸ್ ಪ್ಲಸ್ ಇದ್ದಿದ್ ಮೈನಸ್ 0 ಪ್ಲಸ್ 3 minus 2 minus 3 0. So this is nothing but minus of what is this? This is nothing but again our matrix A. So such type of matrix is called skew symmetric matrix. ಎರಡು ಮ್ಯಾಟ್ರಿಕ್ಸ್ ಯಾವ್ಯಾವುದು ಸಿಮೆಟ್ರಿಕ್ಸ್ ಅಂತಂದ್ರೆ ಏನು, ಇಫ್ A is equal to A dash ಇತ್ತಂದ್ರ ಇಂಥ ಮ್ಯಾಟ್ರಿಕ್ಸ್ ಏನಂತೀವಿ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ದೆನ್ ಸೆಕೆಂಡ್ ಒನ್ ಈಸ್ A dash is equal to minus A. ಇಲ್ಲಂದ ಹಿಂಗ A is equal to A dash ಅನ್ನೋ ಹಂಗ ಎರಡೂ A dash is equal to A or A is equal to A dash. So both are same only. So ಇಂಥ ಮ್ಯಾಟ್ರಿಕ್ಸ್ ಏನಂತೀವಿ, ಇದು ಫಸ್ಟ್ ಒನ್ is called symmetric, second one is called skew symmetric matrix. Regarding the symmetric and skew symmetric, we have two important theorem. What are those theorem means? Here the first theorem is for any square matrix A with the real numbers, then that A matrix, A and square matrix aitala, with that A plus A dash ಯಾವಾಗಲೂ ನಾವು sum of ಟ್ರಾನ್ಸ್ಪೋಸ್ ನ ಆಡ್ ಮಾಡಿದ್ವಿ ಅಂತಂದ್ರೆ ಅದು ಆಲ್ವೇಸ್ ಇಟ್ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಂಡ್ ದೆನ್ ಸೆಕೆಂಡ್ ಒನ್ ವಾಟ್ ಇಟ್ ಸೇಸ್ A minus A dash is always skew symmetric. For example, if A is equal to 1
2, 2, 1. Then 2 minus 1. Let us take. Then a dash is equal to 1, 2, 2 minus 1. Then a plus a dash is equal to. So then add this one. That is 1 plus 1, 2. 2 plus 2, 4. 2 plus 2, 4. Minus 1 minus 1. That is a minus 2. Again see here. This is also symmetric matrix. ಇದು ಏನು ಮಾಡ್ತೀವಿ ನಾವು ಫೋಲ್ಡ್ ಮಾಡಿದ್ವಿ ಅಂತಂದ್ರೆ ಏನಾಗ್ತದೆ ಅಗೇನ್ ಇದರದ್ದು ಎ ಡ್ಯಾಶ್ ಏನಾಗ್ತದೆ ಸೇಮ್ ಆಗಿ ಸಿಗ್ತೈತಿ ದಟ್ ಈಸ್ ಕಾಲ್ಡ್ ಇದಕ್ಕೆ ಏನಂತೀವಿ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಗೇನ್ a minus a dash find out ಮಾಡಿದ್ರು so then 1 minus 1 0 2 minus 2 that is also 0 then this is also 0. Let us take another example. This is also a symmetric as well as skew symmetric matrix. Okay, related to this we have some more problems that we will solve later on. Okay, then second one theorem what it says, any square matrix can be expressed as sum of symmetric and skew symmetric matrix. So regarding this we have 3 marks problems on an annual exam. Fixed problem we will get. What is that means? ಅಂದ್ರೆ ಏನಪ್ಪಾ ಒಂದು ಮ್ಯಾಟ್ರಿಕ್ಸ್ ಎನಿ ಯಾವುದೇ ಒಂದು ಮ್ಯಾಟ್ರಿಕ್ಸ್ ನ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡಬಹುದು ಅಂತಂದ್ರೆ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದಕ್ಕಿಂತ ಬಿಫೋರ್ ಹೇಳಿದ್ವಿ ಏನಂತಂದ್ರೆ a ಪ್ಲಸ್ a ಡ್ಯಾಶ್ ಏನಿರ್ತೈತಿ ಸಿಮೆಟ್ರಿಕ್ ಇರ್ತೈತಿ ಮತ್ತೆ a ಮೈನಸ್ a ಡ್ಯಾಶ್ ಏನಿರ್ತೈತಿ ಸ್ಕ್ಯೂ ಸಿಮೆಟ್ರಿಕ್ ಇರ್ತೈತಿ. ಅಂದ್ರೆ ಇವು ಎರಡೂ ಆಡ್ ಮಾಡಿದ್ವಿ ಅಂದ್ರೆ ಅಗೇನ್ ವಿ ವಿಲ್ ಗೆಟ್ ಸೇಮ್ ಮ್ಯಾಟ್ರಿಕ್ಸ್. So there is a important problems on symmetric and skew symmetrics. What are those? Let us start. That is express the following matrices as sum of symmetric and skew symmetric matrix. Let us take first one example, that is 3 5 1 minus 1. So ಇದನ್ನ ಏನು ಮಾಡೋಣ, a is equal to ಅಂತ ಮಾಡೋಣ 3 5 1 minus 1. Then ಇದು a dash find out ಮಾಡೋಣ. a dash ಏನಾಗ್ತದೆ 3 5 1 minus 1. ನಾನು ನಿಮ್ಗೆ ಆಲ್ರೆಡಿ ಈಗ ಹೇಳಿದ್ದೆ ಅದನ್ನ ಇದನ್ನ ಏನು ಮಾಡಕ್ಕೆ a ಅನ್ನೋದು ಇದು ಏನು ಮ್ಯಾಟ್ರಿಕ್ಸ್ ಐತಿ ಇದು ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಫಾರ್ಮುಲಾ ಏನಂತಂದ್ರೆ a is equal to ಏನು 1/2 a plus a dash plus 1/2 a minus a dash. Okay, let us take first find out ಮಾಡೋಣ a plus a dash 3 5 1 minus 1 plus a dash ಏನಾಗ್ತದ್ರಿ 3 1 5 minus 1 add ಮಾಡ್ರಿ. So 3 plus 3 6 6 6 minus 2. So then 1/2 a plus a dash is equal to, that is 1/2 6 6 6 minus 2, that is 3 3 3 minus 1. Again nodri, so ಏನಾಗ್ತದೆ this is nothing but a sum of that is a plus a dash is a symmetric matrix. Then next ಮತ್ತೊಂದು ಏನು ಬೇಕ್ರಿ ನಮ್ಗೆ a minus a dash. So then a minus a dash ನ ಫೈಂಡ್ ಔಟ್ ಮಾಡಿ. What is a 3 5 1 minus 1 minus a dash ಏನು ಬಂದಿತ್ರಿ ನಮ್ಗೆ 3 1 5 minus 1. ಸಬ್ಸ್ಟ್ರಾಕ್ಟ್ ಮಾಡಿ 3 minus 3 3 minus 3 ಏನಾಗ್ತದೆ 0 5 minus 1 4. Next 1 minus 5, that is minus 4 minus 1 minus of minus will be plus, so that is nothing but 0. See here, this is also a minus a dash 1/2 into a minus a dash is equal to 1/2 0 4 minus 4 0. This is nothing but 0 2 minus 2 0. See here, this is a sum, so that is a minus a dash is skew symmetric ಅಂತಂದ ಆಗಲೇ ಥಿಯರಮ್ ಒಳಗೆ ಹೇಳಿದೆ. ಸೊ ಅಗೇನ್ ನೀವು ಇದನ್ನ a dash ಫೈಂಡ್ ಔಟ್ ಮಾಡಿದ್ರೆ ಅಂದ್ರೆ ಇದರದ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಿದ್ರಿ ಅಂತಂದ್ರೆ ಮೈನಸ್ ಆಫ್ a ನಮ್ಗೆ ಏನಾಗ್ತದ್ರಿ ಸಿಗ್ತದೆ. ಸೊ ದೆನ್ ನೆಕ್ಸ್ಟ್ ಇದನ್ನ ಏನು ಮಾಡೋಣ, ನಮ್ಗೆ ಏನು ಬೇಕು a is equal to ಸಿಗ್ತದ ಇಲ್ಲ ಅಂತ ಚೆಕ್ ಮಾಡೋಣ. ಏನಿದೆ ನಮ್ಮ ಫಾರ್ಮುಲಾ a plus
a dash plus 1 by 2 into a minus a dash. ಇಲ್ಲಿ ನೋಡ್ರಿ 1 by 2 a plus a dash ಏನು ಬಂದೈತಿ 3 3 3 minus 1 plus 1 by 2 a minus a dash ಎಷ್ಟು ಬಂದೈತಿ 0 2 minus 2 0 add ಮಾಡ್ರಿ 3 plus 0 3 3 plus 2 5 3 minus 2 that is nothing but 1 minus 1 plus 0 that is a minus 1. So again you will get the same matrix whatever they are given the matrix that again you will get. So that is called so this is the regarding that is theorem main itala ಇದು main important 3 marks ಗೆ ಇರುವಂತದ ಪ್ರಾಬ್ಲಮ್. ಸೊ ಇಂತಾವು ಕೆಲವೊಂದು ಪ್ರಾಬ್ಲಮ್ಸ್ ನ ನಿಮಗೆ ನಾ ಏನು ಮಾಡ್ತೀನಿ ಹೋಮ್ ವರ್ಕ್ ಕೊಡ್ತೀನಿ ಟ್ರೈ ಮಾಡ್ರಿ. ಅಲ್ಲಿ ನೀವು ಎಕ್ಸರ್ಸೈಸ್ ಒಳಗೂ ಬಹಳಷ್ಟು ಪ್ರಾಬ್ಲಮ್ಸ್ ಅದಾವು ನೀವೇನ್ ಮಾಡ್ಬೇಕ್ರಿ ಅಂತ ಪ್ರಾಬ್ಲಮ್ಸ್ ತಗೊಂಡು ಸಾಲ್ವ್ ಮಾಡ್ಬೇಕು. ನಾ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಏನು ಉಳ್ಕಾದೆಲ್ಲ ಪ್ರಾಬ್ಲಮ್ಸ್ ನೀವೇ ಓನ್ ಆಗಿ ಸಾಲ್ವ್ ಮಾಡಕ್ ಟ್ರೈ ಮಾಡಬೇಕು. Okay, second one is 1 minus 1 2 3. Let us take again same method follow ಮಾಡ್ಕೊತ ಹೋಗ್ರಿ. a is equal to 1 minus 1 2 3. ಇದು ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡ್ರಿ. a dash is equal to 1 minus 1 2 3. So again ನಮಗೆ ಗೊತ್ತದ ಫಾರ್ಮುಲಾ ಏನಂತಂದ್ರೆ a is equal to 1 by 2 a plus a dash plus 1 by 2 a minus a dash. ಹಂಗಾದ್ರೆ ಫಸ್ಟ್ ಏನು ಮಾಡೋಣ a plus a dash ಫೈಂಡ್ ಔಟ್ ಮಾಡಿ. a plus a dash is equal to 1 minus 1 2 3 plus 1 2 minus 1 3. Add ಮಾಡಿ 1 plus 1 2 minus 1 plus 2. So that is nothing but minus 1 plus 2 is 1. 2 minus 1. So that is again 1. 3 plus 3 6. Then 1 by 2. So then 1 by 2 a plus a dash is equal to 1 by 2 2 1 1 6. So that is nothing but 1 1 by 2 1 by 2 3. So again ನೋಡಿ ಇದೇನಾಗ್ತದೆ. So that is a symmetric matrix only. Next ಏನು ಫೈಂಡ್ ಔಟ್ ಮಾಡೋಣ a minus a dash. a ಏನೈತ್ರಿ 1 minus 1 2 3 minus of a dash ಅಂದ್ರೆ 1 2 minus 1 3. Subtract ಮಾಡ್ರಿ 1 minus 1 is 0 minus 1 minus 2 means minus 3 2 minus of minus ಅಂದ್ರೆ plus 3. So 3 minus 3 is 0. So then next 1 by 2 a minus a dash is equal to 1 by 2. So that is 0 minus 3 3 0. See here this is also skew symmetric matrix. So that is 0 minus 3 by 2 3 by 2 0. Then ನಮಗೆ ಏನೈತಿ a is equal to formula 1 by 2 a plus a dash plus 1 by 2 a minus a dash. So then what is a plus 1 by 2 a plus a dash ಎಷ್ಟು ಬಂದಿದ್ರಿ 1 1 by 2 1 by 2 3 plus 1 by 2 a minus a dash ಎಷ್ಟು ಬಂದಿದ್ರಿ 0 minus 3 by 2 3 by 2 0. And ಮಾಡ್ರಿ 1 plus 0 1. See 1 by 2 minus 3 by 2. LCM ತಗೊಂಡ್ರೆ ಅಂದ್ರೆ 2 1 minus 3 is minus 2 by 2, that is nothing but minus 1. Again ನೋಡ್ರಿ 1 by 2 plus 3 by 2. So that is 1 plus 3 is 4 4 by 2. Next 3 plus 0 is 3. So sum ನಮಗೆ ಏನು ಸಿಗ್ತದೆ 1 minus 1 2 ones are 2 twos are that is 2 3. See here this is a what they are given the given matrix that is 1 minus 1 2 3. Therefore a is equal to ಏನಂದಂಗ 3 1 minus 1 2 3. This is a sum of symmetric and skew symmetric matrix. Okay, ಇಲ್ಲಿ ಮಟ್ಟ ಏನು ಮಾಡಿದ್ವಿ ನಾವು 2 cross 2 ಮ್ಯಾಟ್ರಿಕ್ಸ್ ಇನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಈಗ ಅದ ಸೇಮ್ 3 cross 3 ಒಳಗೂ ಬರ್ಬೋದು. So 8 by 6 next problem is 6 minus 2 2 minus 2 3 minus 1 2 minus 1 3. Let us take this one is a is equal to 6 minus 2 2 minus 2 3 minus 1 2 minus 1 3. ಇದರ ಟ್ರಾನ್ಸ್ಪೋಸ್ ನ ಫೈಂಡ್ ಔಟ್ ಮಾಡ್ಕೊಂಡು ಬಿಡ್ರಿ. ಸೊ ಏನಾಗ್ತದೆ 6 minus 2 2 minus 2 3 minus 1. Next 2 minus 1 3.
ಸೊ ದೆನ್ ನಮ್ಮ ಫಾರ್ಮುಲಾ ಏನೈತಿ a is equal to 1 by 2 a plus a dash plus 1 by 2 a minus a dash. ಸೊ ದೆನ್ ಫಸ್ಟ್ ಏನು ಮಾಡೋಣ a plus a dash. a plus a ಏನೈತಿ 6 minus 2 2 minus 2 3 minus 1 2 minus 1 3 plus add what 6 minus 2 2 minus 2 3 minus 1 2 minus 1 3. So 6 plus 6 is 12 minus 2 is minus 4 2 plus 2 is 4 minus 2 minus 4 3 plus 3 is 6 minus 1 means minus 2 2 plus 2 is 4 minus 1 means minus 2 3 plus 3 is 6. The next find out madri 1 by 2 a plus a dash. So that is equal to 1 by 2 12 minus 4 4 minus 4 6 minus 2 4 minus 2 6. Then divide madidre anta again 12 by 6 means 12 by 2 means 6 minus 2 divide madri each number by 2 li divide ಮಾಡ್ಕೊತ ಹೋಗ್ರಿ. So minus 2. So the next 2 minus 2 3 minus 1 2. So again minus 1. So next 3. ಇದೇನೈತ್ರಿ ಅಗೇನ್ ಏನೈತಿ ನೋಡ್ರಿ ಸೇಮ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ತೈತಿ. ಸೊ ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡೋಣ a minus a dash. a minus a dash, that is a is equal to 6 minus 2 2. Then minus 2 3 minus 1 2 minus 1 3 minus the transpose find out ಮಾಡಿದ್ದು ಏನೈತಿ a dash 6 minus 2 2 minus 2 3 minus 1 2 minus 1 3. So subtract ಮಾಡ್ಕೊರಿ ಏನ 6 minus 6 is 0 minus 2 minus of minus means plus, so then again that is a 0 2 minus 2 is 0 minus 2 minus of minus 2 means plus 2 ಆಯ್ತು again ಏನಾತ್ರಿ 0 3 minus 3 0 minus 1 minus of minus ಏನಾತ್ರಿ plus 1 again that is a 0 2 minus 2 is 0 minus minus of minus is plus 1 that is 0 3 minus 3 is 0. So then 1 by 2 a minus a dash. So that is nothing but 1 by 2 0 0 0 0 0 0 0 0 0. So this is again ಏನಆಗ್ತದ್ರಿ same 0 0 0 0 0 0 0 0 0 only. So we have no that is the one ಏನೈತ್ರಿ. So a null matrix can be expressed as both symmetric as well as skew symmetric. ಎರಡು ಮ್ಯಾಟ್ರಿಕ್ಸ್ ಆಗ್ತಿರ್ತಾವ. So this is again ಏನೈತ್ರಿ skew symmetric matrix ನ ಆಯ್ತು. Then ನಾವೇನ್ ಮಾಡೋಣ ಫಾರ್ಮುಲಾ a is equal to 1 by 2 a plus a dash plus 1 by 2 a minus a dash. That is 1 by 2 a plus a dash ಎಷ್ಟು ಬಂದ್ರಿ 6 minus 2 2 minus 2 3 minus 1 2 minus 1 3 plus 1 by 2 a minus a dash ಏನು ಬಂದ್ರಿ 0 0 0 0 0 0 0 0 0. So then again we will get 6 minus 2 2 minus 2 3 minus 1 2 minus 1 3. See this is again a given ಏನು ನಮ್ಮ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಅದ ಮ್ಯಾಟ್ರಿಕ್ಸ್ we will get. So ಇದರ ರಿಲೇಟೆಡ್ ನಾ ಇನ್ನೊಂದು ಕೆಲವೊಂದು ಪ್ರಾಬ್ಲಮ್ಸ್ ನ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ ಅದನ್ನ ನೀವು ಈಗ ಸಾಲ್ವ್ ಮಾಡ್ಕೊತಾ ಹೋಗಬೇಕು. ಇವೇನದಾವು ಕೆಲವೊಂದು ಪ್ರಾಬ್ಲಮ್ಸ್ ನ ನಿಮ್ಗೆ ಏನ್ ಮಾಡೀನಿ ಹೋಮ್ವರ್ಕ್ ಕೊಟ್ಟಿನಿ. ಸೊ ಅದ ಸೇಮ್ ಮೆಥಡ್ ನ ಏನ್ ಮಾಡ್ಕೊತ ಹೋಗ್ರಿ ಸಾಲ್ವ್ ಮಾಡ್ಕೊತ ಹೋಗ್ರಿ. The next topic is idra last one topic. So that is invertible matrices or inverse of a matrix. So first we will go through the definition. What is invertible? So then a square matrix of order m. ಇಲ್ಲಿ ಕಂಪಲ್ಸರಿ ಆ ಮ್ಯಾಟ್ರಿಕ್ಸ್ ಏನಿರ್ಬೇಕ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರ್ಬೇಕು ಅಂದ್ರೆ ಅಷ್ಟೇ ನಾವು ಏನ್ ಮಾಡ್ಬೋದ್ರಿ ಇನ್ವರ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಬರ್ತದೆ. ಅದರ್ವೈಸ್ ವಿ ವೋಂಟ್ ಫೈಂಡ್ ದ ಇನ್ವರ್ಸ್. So that is a square matrix. ಅದಕ್ಕೆ ಇದನ್ನು ಹೈಲೈಟ್ ಮಾಡಿರ್ತೀವಿ. That is a square matrix of order m. ಯಾಕೆ ಬರೀ m ಕ್ರಾಸ್ ಏನ್ ಹೇಳ್ತಿದ್ರಿ ಮೇಡಮ್ ಈಗ ಬರೀ m ಅಂತಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ದಟ್ ಈಸ್ ಬೋತ್ rows and columns are equal. ಅದಕ್ಕೆ ಏನ್ ಮಾಡಿದ ಆರ್ಡರ್ m and another matrix that is b of same order
ಎರಡರದ್ದು ಆರ್ಡರ್ ಏನಿರ್ಬೇಕ್ರಿ ಸೇಮ್ ಇರ್ಬೇಕು ಸಚ್ ದ್ಯಾಟ್ ಎ ಬಿ ಇಂಟು ಬಿ ಎ ಇಸ್ ಈಕ್ವಲ್ ಟು ಏನ್ ಬರ್ಬೇಕು ನಮ್ದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತಂತಂದ್ರ ಅಂತ ವೇರ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತಂದ್ರ ಬಿ ಇಸ್ ಕಾಲ್ಡ್ ಇನ್ವರ್ಸ್ ಆಫ್ ಎ ಅಂದ್ರೆ ನಮ್ಗೆ ಏನು ಬಿ ಅಂತಂದ್ರೆ ಯಾಕೆ ತಗೊಂಡ್ವಿ ಅಂದ್ರೆ ಎ ಇನ್ವರ್ಸ್ ತಗೊಳ್ಳಿಲ್ಲ ಯಾಕೆ ಸೊ ಬೋತ್ ಆರ್ ಸೇಮ್ ಓನ್ಲಿ ಬಿ ಅಂತಂದ್ರೂ ಅಷ್ಟೇ ಎ ಇನ್ವರ್ಸ್ ಅಂದ್ರೂ ಅಷ್ಟೇ ಏನಾಗ್ತದೆ ಸರ್ ಕನ್ಫ್ಯೂಷನ್ ಆಗ್ಬಾರ್ದು ಅಂತಂದ್ರೆ ಎ ಇನ್ವರ್ಸ್ ಬದಿ ನಾವೇನ್ ತಗೊಂಡ್ವಿ ಬಿ ಎ ಇಂಟು ಎ ಇನ್ವರ್ಸ್ ಆರ್ ಎ ಇನ್ವರ್ಸ್ ಇಂಟು ಎ ಇಸ್ ಈಕ್ವಲ್ ಟು ಏನ್ ಬರ್ತದೆ ನಮ್ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತಂದ್ರ ಅಂಡ್ ಎ ಈಸ್ ಕಾಲ್ಡ್ ಇದೇನು ಮೇನ್ ಮ್ಯಾಟ್ರಿಕ್ಸ್ ಇರ್ತೈತಿ ಸೊ ದಟ್ ಈಸ್ ಕಾಲ್ಡ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಸೊ ಏನೈತಿ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಬರ್ಬೇಕಂದ್ರೆ ಎ ಬಿ is equal to BA is equal to I and B is called inverse of A. So that is called invertible matrices. Okay. See here the main important ನಿಮಗೆ ಏನೈತಿ ಎಕ್ಸಾಮ್ ಈಗ ಬರೋ ಫಿಕ್ಸ್ ಪ್ರಾಬ್ಲಮ್ ಮ್ಯಾಟ್ರೈಸಸ್ ಒಳಗೆ ಈ ಪ್ರಾಬ್ಲಮ್ ಅಂತೂ ಫಿಕ್ಸ್ ಬರ್ತೈತಿ 3 ಮಾರ್ಕ್ಸ್ ಈ ಪ್ರಾಬ್ಲಮ್ ಇದು ಬರ್ತೈತಿ ದಟ್ ಇಸ್ ವಾಟ್ ಈ ಫೈಂಡಿಂಗ್ ಇನ್ವರ್ಸ್ ಬೈ ಯೂಸಿಂಗ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಶನ್ ಸೊ ಎಲಿಮೆಂಟರಿ ಅದನ್ನ ಏನ್ ಮಾಡೋಣ ಅದನ್ನ ಕಂಪ್ಲೀಟ್ ಥಿಯರಿ ಹೇಳುವುದೇ ಆ ಪ್ರಾಬ್ಲಮ್ಸ್ ಜೋಡಿನ ನಾವೇನ್ ಮಾಡ್ಕೊತ ಹೋಗೋಣ ಸಾಲ್ವ್ ಮಾಡ್ಕೊಂತ ಹೋಗೋಣ ನೋಡ್ರಿ ಏನೈತಪ್ಪ ಫಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ ಅದ್ರ ಜೋಡಿನ ನಾವೇನ್ ಮಾಡೋಣ ನಿಮ್ ಸ್ಟೆಪ್ಸ್ ಹೇಳ್ಕೊತ ಹೋಗ್ತೀನಿ ಹಂಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಹೋಗ್ಬಿಡೋಣ ಸೊ ಏನೈತಿ ಗಿವನ್ ಮ್ಯಾಟ್ರಿಕ್ಸ್ ಏನ್ ಬರ್ತೈತಿ ಕ್ವಶನ್ ಹತ್ರ ಯೂಸಿಂಗ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಶನ್ ನೀವು ಎಕ್ಸಾಮ್ ಬರುವ ಕ್ವಶನ್ಸ್ ಹೆಂಗೆ ಯೂಸಿಂಗ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಶನ್ ಫೈಂಡ್ ದಿ ಇನ್ವರ್ಸ್ ಆಫ್ ಎ matrix that is a 1 minus 1 2 3 let us start this one how we will solve ಇದನ್ನ ಏನು ಮಾಡೋಣ let us take a is equal to or given matrix ನ ಕೊಟ್ಟಿರ್ತಾರೆ ನೀವು ಏನು ತಗೋಬೇಕು a is equal to 1 minus 1 2 3 ಅಂತ ತಗೋಬೇಕು ಸೊ then next ಇದನ್ನ ಹೆಂಗ್ ಬರ್ಕೋಬೇಕು ನೋಡ್ರಿ ಇದು ಮೇನ್ ಇಂಪಾರ್ಟೆಂಟ್ ನೀವು ಏನ್ ಮಾಡ್ಲಿಕ್ಕೆ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಇದನ್ನ ಬರದ್ರಿ ಅಂತಂದ್ರೆ you will get 1 marks that is a is equal to I into a ಅಂತ ಇಷ್ಟು ಬರಿಬೇಕು ಸೊ then a ಅಂದ್ರೆ ಏನೈತಿ 1 minus 1 2 3 ಇಲ್ಲಿ ನೋಡ್ರಿ ಮತ್ತೆ ಹಾಗಾದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಹಳ ಜನ ಮಿಸ್ಟೇಕ್ಸ್ ಮಾಡ್ಬಿಡ್ತೀರಿ ಏನಂತಂದ್ರ ಸೊ ನೀವೇನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ನಿಮ್ ತಲೆಯಾಗ ಬರೋದು ಏನೈತಿ 3 x 3 ಇದ್ದಿದ್ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಹಂಗ್ ಮಾಡಬಾರ್ದು ಇಲ್ಲಿ a ಎಷ್ಟ 2 x 2 ಕೊಟ್ರೆ ನೀವು ಏನ್ ಮಾಡ್ಬೇಕ್ರಿ 2 x 2 ತಗೋಬೇಕು 3 x 3 ಕೊಟ್ರೆ 3 x 3 ನ ತಗೋಬೇಕಾಗ್ತೈತಿ ಸೊ ಇಲ್ಲಿ ನಮ್ಗೆ ಕೊಟ್ಟಿದ್ದ 2 x 2 ಮ್ಯಾಟ್ರಿಕ್ಸ್ ಕೊಟ್ರ ಅದಕ್ಕೆ ನಾವೇನ ಐಡೆಂಟಿಟಿ ಏನ್ ತಗೋಬೇಕು 1 0 0 1 a ಸೊ ಇಷ್ಟನ್ನ ನೀವು ಏನ್ ಮಾಡ್ಬೇಕ್ರಿ ಈ ಫಾರ್ಮುಲಾ ಬಂದು ಇಷ್ಟು ಬರಬೇಕು ಫಸ್ಟ್ ಸ್ಟೆಪ್ ಇಲ್ಲಿ ನೋಡ್ರಿ ಫಸ್ಟ್ ನೀವು ರೋ ಆಪರೇಷನ್ ಯೂಸ್ ಮಾಡಿದ್ರೆ ಕಂಟಿನ್ಯೂಸ್ ರೋ ಆಪರೇಷನ್ ಯೂಸ್ ಮಾಡ್ಬೇಕು ಕಾಲಮ್ ಆಪರೇಷನ್ ಯೂಸ್ ಮಾಡಿದ್ರೆ ಅಂದ್ರೆ ಕಾಲಮ್ ಆಪರೇಷನ್ ಯೂಸ್ ಮಾಡ್ಕೋತೀವಿ ಯೂಶುವಲಿ ನಾವ್ ಏನ್ ಮಾಡ್ತೀವಿ ರೋ ಆಪರೇಷನ್ ಏನಿರ್ತೈತಿ ನಮ್ಗೆ ಈಸಿ ಆಗ್ತೈತಿ ಅದಕ್ಕೆ ನಾವೇನ್ ಮಾಡ್ತೀವಿ ರೋ ಆಪರೇಷನ್ ನ ಸ್ಟಾರ್ಟ್ ಮಾಡ್ತೀವಿ ಅದ್ರ ನಂತರ ನಾ ಯೂಶುವಲಿ ಏನ್ ಮಾಡ್ತೀನಿ ರೋ ಆಪರೇಷನ್ ನ ಯೂಸ್ ಮಾಡ್ಕೋತೀವಿ ಮೊದಲು ಏನ್ ಮಾಡ್ಬೇಕು ಏನ್ಪಾ ಹಂಗಾದ್ರೆ ಹೆಂಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಇಷ್ಟು ಫಾರ್ಮುಲಾ ಬರ್ದಾದ್ಮೇಲೆ ಫಸ್ಟ್ ಈ ಎಲಿಮೆಂಟ್ ನ 1 ಮಾಡ್ಕೋಬೇಕು ಓಕೆ ಈ ಗಿವನ್ ಇದ್ರೊಳಗೆ ಮ್ಯಾಟ್ರಿಕ್ಸ್ ಒಳಗೆ 1 ಕೊಟ್ಟಿದ್ರಂದ್ರೆ ಓಕೆ ಮುಗಿದು ಹೋಗ್ತದೆ ನಾವೇನ್ ಮಾಡ್ಕೋಬೇಕಾಗ್ತದೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀವಿ ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಇದನ್ನ ಏನ್ ಮಾಡ್ಕೋಬೇಕಾಗ್ತದೆ ನಾವು 1 ಅಂತಂದು ಮಾಡ್ಕೋಬೇಕಾಗ್ತದೆ ಹಾಗಾದ್ರೆ ಇದೇನೈತಿ ಆಲ್ರೆಡಿ ಏನ್ ಕೊಟ್ಟಿದ್ದೈತಿ ಇದನ್ನ 1 ಅಂತ ಕೊಟ್ಟಿದ್ದೈತಿ ಹಾಗಾದ್ರೆ ಈ ಸ್ಟೆಪ್ ಅಂತೂ ಮುಗಿದ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ ಇದನ್ನ ಏನ್ ಮಾಡ್ಕೋಬೇಕು ನಾವು 0 ಮಾಡ್ಕೋಬೇಕಾಗ್ತೈತಿ ಸೊ ಇದು ನೋಡಿ ಇದು R1 ಆಗ್ತೈತಿ ಇದೇನಾಗ್ತೈತಿ ನಿಮ್ದು R2 ರೋ ಆಗ್ತೈತಿ ಸೊ ದೆನ್ ಇದನ್ನ ಏನ್ ಮಾಡ್ಬೇಕು 0 0 ಇದು ಯಾವ ರೋ ಒಳಗೈತಿ ಸೆಕೆಂಡ್ ರೋ ಒಳಗೈತಿ ಸೆಕೆಂಡ್ ರೋ ಒಳಗಿರೋದ್ರಿಂದ ಇದನ್ನ ಏನ್ ಮಾಡು R2 ಇದನ್ನ 0 ಮಾಡ್ಕೋಬೇಕಂದ್ರ R2 changes to so R2 ಅಂದ್ರೆ ಇದು 0 ಆಗ್ಬೇಕು ಇದನ್ನ ಇದ್ರ ಜೋಡಿನ ಆಪರೇಷನ್ಸ್ ನಾವು ಆಯ್ತು ಏನ್ ಮಾಡಿದ್ರು ಇವು ಎರಡು ರೋ ಒಳಗೆ ಕುದ್ದಾಡ್ಬೇಕಾಗ್ತದೆ ಸೊ ಏನಾಗ್ತದೆ 2 minus 1 ಅಂತಂದ್ರೆ ಏನಾಗ್ತದೆ 1 ಆಗ್ತದೆ ಅದು ಬರೋದಿಲ್ಲ ಸೊ ಅದಕ್ಕೆ R2 minus 2 into R1 so 2 ನೇ ಮಲ್ಟಿಪ್ಲೈ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿದ್ವಿ ಅಂತಂದ್ರೆ we will get zeros let us solve ಹಾಗಾದ್ರೆ ಒಂದೇ ರೋ ಏನ್ ಮಾಡೋಣ as it is ಅದನ್ನ ಏನು ಮುಟ್ಟೆ ಇಲ್ಲ 2 minus 2 so 0 ಇಲ್ಲಿ ನೋಡಿ 3 minus into minus ಏನಾಯ್ತು plus 2 ones are 2 2 plus 3 ಏನಾಯ್ತು 5 ಸೊ ಬಹಳ ಕೇರ್ಫುಲ್ ಆಗಿ ಮಾಡ್ರಿ ಇಲ್ಲಪ್ಪ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಇಲ್ಲಿ ನೋಡಿ ಫಸ್ಟ್ ಸೈಡಿಗೆ ಮಾಡ್ಕೋತ ಹೋಗ್ರಿ so this is a R2 minus 2 into R1 R2 ಅಂದ್ರೆ ಇಲ್ಲಿ ಏನೈತಿ 2 minus 2 into R1 ಅಂದ್ರೆ ಏನೈತ್ರಿ 1 so 2 minus 2 ಏನಾಯ್ತು 0 ಸೆಕೆಂಡ್ ಎಲಿಮೆಂಟ್ ಏನೈತ್ರಿ 3 minus 2 R1 ಅಂದ್ರೆ ಏನೈತಿ minus 1 minus into minus ಏನಾಯ್ತು plus 2 ones are 2 2 plus 3 ಏನಾಯ್ತು 5
ಸೊ ನೆಕ್ಸ್ಟ್ ಇನ್ನೇನ್ರಿ ಇಲ್ಲಿನೂ ಕಂಟಿನ್ಯೂ, ಇಲ್ಲಿ ಸ್ಟಾರ್ಟ್ ಮಾಡಿದ್ರಂದ್ರೆ ಇಲ್ಲಿ ಮಟ ಎಂಡ್ ಆಗೋ ಮಟ ಮಾಡಲೇಬೇಕ್ರಿ. ಸೊ ದೆನ್ ನೆಕ್ಸ್ಟ್ R2 ಏನೈತ್ರಿ ಇಲ್ಲಿ 0 ಮೈನಸ್ 2, R1 ಏನೈತ್ರಿ 1. ಸೊ 2 into 1 means 2 ಮೈನಸ್ ಇರೋದ್ರಿಂದ ಮೈನಸ್ 2. ಇಲ್ಲಿ ಏನೈತಿ 1 0, ಇದೇನೈತ್ರಿ ಮೈನಸ್ 2. ನೆಕ್ಸ್ಟ್ 1 ಮೈನಸ್ 2 into, ಸೊ R1 ಏನೈತ್ರಿ 0 into 2 is 0. ಸೊ ಉಳಿತೇನು ನಮ್ಗೆ 1. ಸೊ ದೆನ್ ನೆಕ್ಸ್ಟ್ ನೋಡ್ರಿ, ಈಗ ಏನು ಹೇಳಿದ್ದೆ ನಾನು ನಿಮ್ಗೆ, ಇದನ್ನ 1 ಮಾಡ್ಕೋಬೇಕಾ. ನೆಕ್ಸ್ಟ್ ಸ್ಟೆಪ್ ನೋಡ್ರಿ, ನಾವು ಹೆಂಗೆ ಹೋಗ್ತೀನಿ ಹಂಗೆ ಹೋಗ್ಬೇಕು. ಫಸ್ಟ್ ಇಲ್ಲಿದ್ರ ಬರ್ಬೇಕ್ರಿ, ಇದನ್ನ 1, ನೆಕ್ಸ್ಟ್ ಇದನ್ನ ಏನು ಮಾಡ್ಕೋಬೇಕು 0, ಇದಾದ್ಮೇಲೆ ಇಲ್ಲಿ ಬರ್ಬೇಕ್ರಿ. ನಾವು ಇದನ್ನ ಏನು ಮಾಡ್ಕೋಬೇಕು, ಅಗೇನ್ ನಾವು 1 ಮಾಡ್ಕೋಬೇಕು. 1 ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡ್ರಿ, ಸಬ್ಸ್ಟ್ರಾಕ್ಟ್ ಮಾಡಿದ್ರು ಆಗೋದಿಲ್ಲ. ಸೊ ಏನ್ ಮಾಡ್ಕೊಂಡ್ರೆ ಇದು 1 ಆಗ್ತೈತಿ. ಸೊ ಅದು ಒಂದೇ ಒಂದು ಚಾನ್ಸಸ್ ಏನು, ಇದ ನಂಬರ್ಲೆ ಇದನ್ನ ಡಿವೈಡ್ ಮಾಡಿದ್ವಿ ಅಂತಂದ್ರೆ ನಾವು ವಿ ವಿಲ್ ಗೆಟ್ 1. So then which row is this? Is R2. R2 changes to R2 divided by 5. So ಮಾಡ್ಕೋತ ಹೋಗೋಣ. ಸೊ R1 ಅಂತೂ ನಾವು ಏನು ಟಚ್ ಮಾಡಿಲ್ಲ. ಸೊ ಆಸ್ ಇಟ್ ಈಸ್ ಬರ್ಬಿಡಿ 1 ಮೈನಸ್ 1, ಇಲ್ಲಿ ಏನು ಬರಿಬೇಕು. 0 divided by 5 ಏನಾಗ್ತೈತ್ರಿ 0. 5 by 5 1 is equal to 1 0 minus 2 by 5 1 by 5. ಓಕೆ. ಸೊ ದೆನ್ ನೆಕ್ಸ್ಟ್ ಈಗ ಇದಾಯ್ತು, ಇದು 1 ಆಯ್ತು, ಇದು 0 ಆಯ್ತು. ನೆಕ್ಸ್ಟ್ ಇದೇನಾಯ್ತು 1 ಆಯ್ತು. ಇದಾದ್ಮೇಲೆ ಇದೇನಾಗ್ಬೇಕ್ರಿ ನಮ್ದು ಅಗೇನ್ 0 ಆಗ್ಬೇಕು. ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ನಮ್ದು ಇಲ್ಲಿ ಏನ್ ಬರ್ಬೇಕು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್. R1 changes to R1 plus R2. ಸೊ ದೆನ್ ಇಲ್ಲಿ ನೋಡಿ, ನೀವೇನ್ ಮಾಡ್ತೀವಿ ಅಗೇನ್ ಸೈಡ್ ಈಗ ಸಾಲ್ವ್ ಮಾಡ್ಕೊಂಡು ಬರ್ಕೊಂಡು ಹೋಗಿ, ಯಾಕಂದ್ರೆ ಸ್ವಲ್ಪ ಟಫ್ ಅನ್ಸಿದ್ರೆ ಏನಾಗ್ತೈತಿ ಈಸಿ ಆಗ್ತೈತಿ. R1 plus R2. ಇಲ್ಲ ಏನೈತಿ, R1 ಏನೈತಿ 1 ಪ್ಲಸ್ R2 ಏನೈತಿ 0. 1 plus 0 ಅಂತಂದ್ರ 1. ನೆಕ್ಸ್ಟ್ R1 ಏನೈತಿ ಮೈನಸ್ 1 ಪ್ಲಸ್ R2 ಏನೈತಿ ಪ್ಲಸ್ 1. ಮೈನಸ್ 1 ಪ್ಲಸ್ 1 ಏನಾಯ್ತು 0 is equal to, ಇಲ್ಲಿ ಸ್ಟಾರ್ಟ್ ಮಾಡಿ ನಾನು ಹೇಳಿದ್ದೆ ಆಗಲೇ ಏನಂತಂದ, ಯಾವಾಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂತ ಇಲ್ಲಿ ಎಂಡ್ ಆಗೋ ಮಟ್ಟ ನಾವು ಅದು ಆಪರೇಷನ್ ಯೂಸ್ ಮಾಡ್ಕೊಳ್ಳ ಬೇಕಾಗ್ತೈತಿ. ಸೊ ದೆನ್ ನೆಕ್ಸ್ಟ್ ಏನೈತ್ರಿ 1 ಪ್ಲಸ್ ಇಂಟು ಮೈನಸ್ ಏನಾಯ್ತು ಮೈನಸ್ 2 by 5. ಸೇಮ್ ತಗೋರಿ 5 1s are 5, 5 minus 2. ಸೊ ದಟ್ ಈಸ್ 3 by 5. ನೆಕ್ಸ್ಟ್ ಏನೈತಿ 0 minus 1 by 5. So that is nothing but minus 1 by 5. So next R2 na ನಾವು ಏನು ಚೇಂಜಸ್ ಮಾಡಿಲ್ಲ, as it is 0 1. So that is equal to minus 2 by 5 1 by 5 into A. So which is nothing but is of the form A is equal to A dash into A. So then what is our inverse? That is nothing but A dash is equal to 3 by 5 minus 1 by 5 minus 2 by 5 1 by 5, or this can be written as 1 divided by 5 3 minus 1 minus 2 1. So this is called inverse of a matrix by using a elementary transformation. So next problem ಏನೈತಿ 2 1 1 1. ಇದನ್ನೇನು ಅಗೇನ್ ಸೇಮ್ ಮೆಥಡ್ ಸಾಲ್ವ್ ಮಾಡ್ಕೊತ ಹೋಗೋದು. A is equal to ಇದು 2 1 1 1. ದೆನ್ ಸೇಮ್ ಏನಂತ ತಗೊಳ್ಳೋದು ಫಾರ್ಮುಲಾ A is equal to I into A. ಇದು ಭಾಳ ಇಂಪಾರ್ಟೆಂಟ್. A is equal to I into A ಬರ್ಕೋರಿ. ನೆಕ್ಸ್ಟ್ 2 1 1 1. ಸೊ I ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, ದಟ್ ಈಸ್ 1 0 0 1 into A. ಸೊ ದೆನ್ ಆಗಲೇ ಏನಿತ್ತು, ಆಗಲೇ ಪ್ರಾಬ್ಲಮ್ ಒಳಗೆ ಆಲ್ರೆಡಿ ಫಸ್ಟ್ ಟರ್ಮ್ ಏನಾಗಿತ್ತು ನಮ್ದು 1 ಇತ್ತು, ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಬಟ್ ಇಲ್ಲಿ ಏನಾಗ್ತೈತಿ 2. ಸೊ ಈ 2 ಇದ್ದಿದ್ದನ್ನ ಏನು ಮಾಡ್ಕೋಬೇಕು 1 ಮಾಡ್ಕೋಬೇಕು. ಸೊ 2 minus 1, ದಿಸ್ ಇಸ್ R1, ದಿಸ್ ಇಸ್ ಏನಾಗ್ತೈತ್ರಿ R2. ಸೊ ದೆನ್ R1 changes to R1 minus R2. ಸೊ ದೆನ್ ಇದನ್ನ 1 ಮಾಡ್ಕೋಬೇಕು. 2 minus 1 ಏನಾಯ್ತ್ರಿ 1. 1 minus 1 ಏನಾಯ್ತು 0. ದೆನ್ ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು 1 minus 0 1. 0 minus 1 ಏನಾಯ್ತ್ರಿ minus 1. ನೆಕ್ಸ್ಟ್ 1 R2 ಏನು ಚೇಂಜ್ ಇದೆ, R2 ನಾವು ಏನು ಮಾಡಿಲ್ಲ. ಸೊ ಐ ಕೀಪ್ ಆಸ್ ಇಟ್ ಈಸ್ 0 1 into A. ನೆಕ್ಸ್ಟ್ ಈಗ ಇದೇನಾಯ್ತ್ರಿ 1 ಆಯ್ತು.
ನೆಕ್ಸ್ಟ್ ಸ್ಟೆಪ್ ಇದು 1 ಆದ್ಬಿಟ್ಲೆ ನಾವು ಇಲ್ಲಿ ಏನು ಮಾಡ್ಕೋಬೇಕು, ಇದನ್ನ 0 ಮಾಡ್ಕೋಬೇಕು. ಈ 0 ಮಾಡ್ಕೋಬೇಕಂದ್ರೆ ಯಾವ ರೋ ಇದು R1 ಆತಂದ್ರೆ ಇದೇನಾಗ್ತೈತಿ ನಮ್ದು R2 ಆಗ್ತೈತಿ. R2 ಚೇಂಜಸ್ ಟು ಏನು ಮಾಡಿದ್ರೆ 0 ಆಗ್ತೈತ್ರಿ, R2 ನ R1 ಜೋಡಿ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಅದು ಏನಾಗ್ತೈತಿ 0 ಆಗ್ತೈತಿ. ಸೊ ದೆನ್ 1 0 1 minus 1 into ಯಾಕಂದ್ರೆ ನಾವು ಚೇಂಜ್ ಮಾಡಾಕ್ತಿದ್ದೆ R2 ಅಷ್ಟೇ. ಸೊ 1 minus 1 ಏನೈತ್ರಿ 0. ನೆಕ್ಸ್ಟ್ 1 minus 0, that is nothing but 1. So then 0 minus 1 minus 1, then 1 minus 1. So that is 1 minus of minus ಏನಾಯ್ತ್ರಿ ಪ್ಲಸ್ ಆಯ್ತು. ಸೊ ದಟ್ ಈಸ್ 2. ಸಿಆರ್ ಇದೇನಾಯ್ತು ನಮ್ಗೆ ಡೈರೆಕ್ಟ್ಲಿ ಆನ್ಸರ್ ಸಿಕ್ಬಿಡ್ತು. ಯಾಕಂದ್ರೆ ಇದೇನಾಗ್ಬಿಡ್ತು ಆಲ್ರೆಡಿ ಏನಾಗ್ಬಿಡ್ತು ನಮ್ದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗ್ಬೇಕು, ವಿಚ್ ಇಸ್ ಆಫ್ ದಿ ಫಾರ್ಮ್ I is equal to A inverse into A. So then, so what is our A inverse? A inverse is equal to 1 minus 1 minus 1 2. So you will get easily in the problem C type problems ಬಂದ್ರೆ ನಿಮ್ ಡೈರೆಕ್ಟ್ ಆನ್ಸರ್ ಸಿಗ್ತೈತಿ. ಏನಿಲ್ಲ ಈ ಫಸ್ಟ್ ಏನ್ ಮ್ಯಾಟ್ರಿಕ್ಸ್ ಇದನ್ನ ಏನ್ ಮಾಡ್ಕೋಬೇಕು ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರೋ ಮಟ ಕನ್ವರ್ಷನ್ ಮಾಡ್ಕೊಂತ ಹೋಗ್ಬೇಕ್ರಿ. ಸೊ ದೆನ್ ಇದೇನಾಗ್ತಿ ನಮ್ಗೆ ಡೈರೆಕ್ಟ್ಲಿ ಆನ್ಸರ್ ಬರ್ತೈತಿ. ಓಕೆ, ಇದ ವೇ ಒಳಗೆ ನಾವು ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ದೆನ್ ನೆಕ್ಸ್ಟ್ ಅಗೇನ್ A is equal to 1 3 2 7. So write down formula, that is A is equal to I into A. What is A? 1 3 2 7. What is I? That is 1 0 0 1 into E. Then next, here it is already 1. Now we have to take this one, we have to make a 0. That is a which row? That is R2. R2 changes to R2 minus 2 into R1. So that is 2 minus 2 ones are 2. 2 minus 2 ಏನಾಯ್ತ್ರಿ? So 1 3 R1 keep as it is. 2 minus 2 ಏನಾಯ್ತು 0. See that 7. 3 2s are 6. 7 minus 6 1. So that is equal to here 1 0. 0 minus 2 ones are 2. That is again minus 2. 1. So 0 into anything 0. So therefore directly you can write 1. Now next. See here, this is 1 0 ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಾಗಿತ್ತು ನಮ್ದು 1 ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟ್ಲಿ ಆನ್ಸರ್ 1 ಬಂದ್ಬಿಟ್ಟಿದೆ. ನೆಕ್ಸ್ಟ್ ನಾವು ಇದನ್ನ ಏನು ಮಾಡ್ಕೋಬೇಕು ಇವಾಗ 0 ಮಾಡ್ಕೋಬೇಕಾಗ್ತೈತಿ. ಸೊ ಇದನ್ನ 0 ಮಾಡ್ಕೋಬೇಕಂತಂದ್ರೆ ಇದನ್ನ ಏನು ಮಾಡ್ಕೋಬೇಕು, ಯಾವ ರೋ R1 ಐತಿ, R1 changes to R1 minus 3 into R2 ಮಾಡಿಬಿಟ್ರೆ ಅಂದ್ರೆ you will get the answer. So that is so the next 1 into 0 into anything will be 0. That is write down 1 only. 3 into here R2 ನೇ ಎದರಲ್ಲೇ ಮಲ್ಟಿಪ್ಲೈ ಮಾಡಬೇಕು, 3 ಲೇ ಮಲ್ಟಿಪ್ಲೈ. 3 ones are 3. 3 minus 3 ಏನಾಗ್ಬಿಡ್ತ್ರಿ 0 ಆಗ್ಬಿಡ್ತು. ನೆಕ್ಸ್ಟ್ ಸೆಕೆಂಡ್ ರೋ ಅಂತೂ ಕೀಪ್ ಆಸ್ ಇಟ್ ಇಸ್ 0 1. ದಟ್ ಈಸ್ ಈಕ್ವಲ್ ಟು ಹಾಗೆ ನೋಡಿ ಇಲ್ಲಿ ಏನಾಯ್ತು ಇದು 1 ಮೈನಸ್ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ 3 2s are 6 ಆಯ್ತು. 6 plus 1 ಏನಾಯ್ತ್ರಿ 7 ಆಯ್ತು. ನೆಕ್ಸ್ಟ್ 0. ಸೊ ಇದನ್ನ ಎದರಲ್ಲೇ ಮಲ್ಟಿಪ್ಲೈ ಮಾಡ್ಬೇಕ್ರಿ 3 ಲೇ ಮಲ್ಟಿಪ್ಲೈ ಮಾಡಿ. 3 ones are 3 ಬಟ್ ಅಲ್ಲಿ ಏನೈತಿ 0 minus 3 ಇರೋದ್ರಿಂದ ಅದ್ರಲ್ಲಿ ಏನೈತ್ರಿ minus 3. then second row keep as it is. So that is A. So which is of the form I is equal to A inverse into A. Therefore our A inverse is equal to 7 minus 3 minus 2 1. ಸೊ ಇದರ ರಿಲೇಟೆಡ್ ನಾ ಏನು ಮಾಡ್ತೀನಿ ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ನ ಕೊಡ್ತೀನಿ. ಆ ಪ್ರಾಬ್ಲಮ್ಸ್ನ ನೀವು ಏನು ಮಾಡ್ಕೋತ ಹೋಗ್ಬೇಕ್ರಿ ಸಾಲ್ವ್ ಮಾಡ್ಕೋತ ಹೋಗ್ಬೇಕು. ಇವು ಕೆಲವೊಂದು ಪ್ರಾಬ್ಲಮ್ಸ್ನ ನಾನು ಹೋಮ್ವರ್ಕ್ ಕೊಟ್ಟೇನಿ. ನಿಮ್ಗೆ ಇನ್ನೂ ಬೇಕಾದಷ್ಟು ಪ್ರಾಬ್ಲಮ್ 3.4 ಎಕ್ಸಸೈಸ್ ಒಳಗೆ ಬಹಳಷ್ಟು ಪ್ರಾಬ್ಲಮ್ ಅದಾವು, ಅದನ್ನು ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಅಗೇನ್ ಅಲ್ಲೇ 3x3 ಮ್ಯಾಟ್ರೈಸಸ್ ಒಳಗೂ ಇನ್ವರ್ಸ್ ಫೈಂಡ್ ಔಟ್ ಮಾಡುವು ಕೆಲವೊಂದು ಪ್ರಾಬ್ಲಮ್ಸ್ ಅದಾವ. ಬಟ್ ನಮಗೆ ಎಕ್ಸಾಮ್ ಈಗ 3x3 ಮ್ಯಾಟ್ರೈಸಸ್ ಒಳಗೆ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಭಾಳ ಡಿಫಿಕಲ್ಟ್ ಆಗ್ತೈತೆ. ಅಂತಂದ್ರೆ ಯೂಶ್ವಲಿ 3x3 ಮ್ಯಾಟ್ರೈಸಸ್ ಇದ್ದಿದ್ದ ಪ್ರಾಬ್ಲಮ್ಸ್ನ ಕೊಡೋದಿಲ್ಲ. ಸೊ ಆದಷ್ಟು ನಾವು ಏನು ಮಾಡೋಣ 2x2 ಮ್ಯಾಟ್ರೈಸಸ್ ಇದ್ದಿದ್ದನ್ನ ಸಾಲ್ವ್ ಮಾಡ್ಕೊತ ಹೋಗೋನು. ನೀವು ನಾ ಇಲ್ಲಿ ಕೆಲವೊಂದು ಅಷ್ಟೇ ಕೊಟ್ಟೇನಿ, ನೀವು ಬಟ್ ಏನು ಮಾಡಬೇಕು ಟೆಕ್ಸ್ಟ್ ಬುಕ್ ರೆಫರ್ ಮಾಡಿರಿ. ಅದರೊಳಗೆ ಭಾಳಷ್ಟು ಪ್ರಾಬ್ಲಮ್ಸ್ ಅದಾವ. ಆ ಪ್ರಾಬ್ಲಮ್ಸ್ನ ಏನು ಮಾಡಿರಿ ನಾವು ನಿಮ್ಗೆ ಹೇಳಿನ ಎಕ್ಸಸೈಸ್ ನಂಬರ್ ಯಾವುದು 3.4 ಎಕ್ಸಸೈಸ್ ಒಳಗೆ ಕೊಟ್ಟಿದ್ದೈತಿ. ಆ ಎಕ್ಸಸೈಸ್ ಒಳಗಿನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂತ ಹೋಗಿ. ಇದ್ರೊಳಗೆ ಕೆಲವೊಂದು ಐತಲ್ಲ ಇದೊಂದು ಥಿಯರಮ್ ಬರೋ ಚಾನ್ಸಸ್ ಇರೋದ್ರಿಂದ ಇದನ್ನ ಲಾಸ್ಟ್ ಹೇಳಿದೆ, ಆಕ್ಚುಲಿ ಬಿಫೋರ್ ಹೇಳ್ಬೇಕಾಗಿತ್ತು. ಬಟ್ ಈ ಥಿಯರಮ್ ಬರೋ ಚಾನ್ಸಸ್ ಇರೋದ್ರಿಂದ ನಾ ಏನು ಮಾಡ್ತೀನಿ ಅದೊಂದು ಥಿಯರಮ್ನ ನಿಮ್ಗೆ ಎಕ್ಸ್ಪ್ಲೈನ್ ಡೈರೆಕ್ಟ್ಲಿ ಮಾಡ್ಕೊತ ಹೋಗ್ತೀನಿ.
ಇದೇ ರೀತಿ if A and B are invertible matrices definition ಹೇಳಿನಿ AB into BA is equal to I ಅಂತ then of a same order then you have to prove AB whole inverse is equal to B inverse into A inverse ನಾನು ನಿಮಗೆ ಹೇಳಿದೆ invertible definition ಇದನ್ನ ಏನು ಮಾಡೋಣ proof solve ಮಾಡ್ಕೊತ ಹೋಗೋಣ. So proof of this so now by definition other definition invertible definition ಇಲ್ಲಿ AB whole inverse ಐತಿ. So then ನಾವೇನು A into B ಅಂತಂದ್ರೆ A into A inverse ಅಂತ ಹೇಳಿದಿನ AB into AB inverse is equal to identity matrix ಅಂತಂದು ಬರ್ತಿದ್ದೆ ನಾನು AB ಅಥವಾ is equal to BA is equal to I ಅಂತ ಏನು ಬೈ ಡೆಫಿನೇಷನ್ ಇತ್ತು ಅದರಲ್ಲಿ ನಾವು ಏನು ಹೇಳಿದ್ವಿ ಇದನ್ನ ಏನು ತಗೊಂಡ್ರೆ AB ಅನ್ನೋದು ಒನ್ ಟರ್ಮ್ ತಗೊಂಡು AB whole inverse is equal to I. ಸೊ ನಾವು ಈಗ ಏನು ಮಾಡ್ತೀನಿ both side we have to multiply A inverse multiply both side by A inverse into AB into AB whole inverse is equal to if we multiply this side means we have to multiply RHS also. So therefore A inverse into I. So now this is A inverse into A into B into AB inverse that is equal to A inverse into I. So now we also know that say no A into A inverse is always is equal to identity matrix ಹಾಗಲ್ಲ ನಾ ಪ್ರಾಬ್ಲಮ್ಸ್ ಹೇಳೋ ಮುಂದೂ ಹೇಳಿನಿ. ಸೊ ಅದಕ್ಕೆ ನಾವು ಏನು ತಗೊಂಡಿದ್ದೆ ಐದರ್ A into A inverse or A inverse into A is equal to I ಬಂತಂದ್ರೆ ಸೊ ದೆನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತಂದ್ರೆ ಸೊ ದೆನ್ ಅದಕ್ಕೆ ಏನು ತಗೊಂಡ್ವಿ A into A inverse ಏನಾಯ್ತು I. ಸೊ ಇಲ್ಲಿ ಏನಾಯ್ತು B AB whole inverse is equal to A inverse into I. ಸೊ ನಮ್ಗೆ ಗೊತ್ತಿದೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೋಡಿ ಯಾವ್ದೋ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅದೋ ಮ್ಯಾಟ್ರಿಕ್ಸ್ ಸಿಗ್ತೈತಿ. ಸೊ ದಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ಒನ್ ಇದ್ದಾಗ ನಮ್ಮ ನಾರ್ಮಲ್ 1 into 2 ಮಾಡಿದ್ರೆ 2 ನ ಹೆಂಗೆ ಸಿಗ್ತೈತಿ ಹಂಗ ಮ್ಯಾಟ್ರಿಕ್ಸ್ ಒಳಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೋಡಿ ಯಾವ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಅದೋ ಮ್ಯಾಟ್ರಿಕ್ಸ್ ಸಿಗ್ತೈತಿ. ಸೊ ದಟ್ ಈಸ್ B into AB whole inverse is equal to A inverse into I. ಸೊ ನಾವು ಅಗೇನ್ ಏನು ಮಾಡ್ಬೇಕು ಈ B ನ ಹೋಗಿಸ್ಬೇಕು ಯಾಕಂದ್ರೆ ಇಲ್ಲಿ ಏನೈತಿ AB whole inverse ಐತಿ. B ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಅಗೇನ್ we have to multiply B inverse. So B inverse into B AB whole inverse is ಏನಾಯ್ತು B inverse into A inverse into I. So then again by this such a definition ಏನಾಗ್ತೈತಿ A into A inverse is equal to I ಆದಾಗ say B inverse into B ಏನಾಯ್ತು identity matrix that is I into AB whole inverse is equal to B inverse into A inverse into I. ಸೊ ನಮ್ಗೆ ಗೊತ್ತಿದೆ ಐಡೆಂಟಿಟಿ ಜೊತೆ ಏನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನಿರುತ್ತೆ ಅದ ಮ್ಯಾಟ್ರಿಕ್ಸ್ ಸಿಗ್ತೈತಿ. therefore AB whole inverse is equal to B inverse into A inverse. So this is the proof of this theorem.